ಡಿಕೆಶಿ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದು ನಿಜ, ಆದರೆ ನಾನು ಸತೀಶ್ ಸಾಹುಕಾರ್ ಟೀಮ್ ಅಂದ್ರು ಕಿತ್ತೂರು ಶಾಸಕ ಬಿಡಿ ಪಾಟೀಲ್ರು. ಕ್ರಾಂತಿನೆಲ ಕಿತ್ತೂರು ತಾಲೂಕಿಗೆ ಇಂದು ಮುಂಜಾನೆ ಭೇಟಿ ಕೊಟ್ಟ ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಿತ್ತೂರು ಪಟ್ಟಣದ ವ್ಯಾಪ್ತಿಯಲ್ಲಿ 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆ ಮಾಡಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಒಂದು ರೀತಿ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆ, ವಿಶೇಷವಾಗಿ 100 ಹಾಸಿಗೆಗಳ ಒಂದು ರೀತಿ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಆಗಿರ್ತಕ್ಕಂಥದ್ದು ಮಾನ್ಯ ಆರೋಗ್ಯ ಸಚಿವರ ಒಂದು ರೀತಿ ಅಮೃತ ಸರ್. ಹೇಳಿ ಸರ್, ತುಂಬಾ ಮರೀಚಿಕೆಯಾಗಿತ್ತು. ಇವತ್ತು ಇಲ್ಲಿ ಕಿತ್ತೂರಿಗೆ ಒಂದು 100 ಬೆಡ್ಡಿನ ಸುಸಜ್ಜಿತವಾದಂತಹ ಆಸ್ಪತ್ರೆಯ ಶಂಕುಸ್ಥಾಪನೆ ಈಗ ತಾನೇ ನಾವು ಮತ್ತು ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ನಾವಿಬ್ಬರು ಸೇರಿ ಮಾಡಿದ್ದೀವಿ. ಇಲ್ಲಿ ಬಹಳ ಒಂದು ಒಳ್ಳೆ ಉತ್ತಮ ದರ್ಜೆಯ ಒಂದು ಆಸ್ಪತ್ರೆ ಬರ್ತದೆ. 14 ಬೆಡ್ಡಿನ ICU ಇರ್ತದೆ, ಡಯಾಲಿಸಿಸ್ ಕೇಂದ್ರ ಇರ್ತದೆ, ರಕ್ತ ಸಂಗ್ರಹಣಾ ಕೇಂದ್ರ ಇರ್ತದೆ ಮತ್ತು ವಿವಿಧ ಎಲ್ಲ ಬೇರೆ ಬೇರೆ ಏನೇನು ತಾಲೂಕು ಆಸ್ಪತ್ರೆಗೆ ಅಗತ್ಯ ಇರುವಂಥದ್ದು ಎಲ್ಲವನ್ನು ಕೂಡ ಇಲ್ಲಿಗೆ ಕೊಡಿಸ್ತಾ ಇದ್ದೀವಿ. ಮತ್ತು ಈ ಆಸ್ಪತ್ರೆ 24/7 ನಡಿಬೇಕು, ಆ ಥರದ ಸಿಬ್ಬಂದಿಯನ್ನು ಕೂಡ ಕೊಡ್ತೀವಿ. ಅದರಿಂದ ಖಂಡಿತ ಕಿತ್ತೂರಿಗಿದು ಏನಿಲ್ಲಪ್ಪ, ಸುಮ್ಮನೆ ಅವೆಲ್ಲ ಏನು ಆ ಥರದ್ದು ಏನಿಲ್ಲ, ಮೊಟ್ಟೆ ತಿನ್ಬೋದು, ಅದು ಯಾವುದೋ ಒಂದು ಯೂಟ್ಯೂಬ್ ಬಂದಿರೋದಕ್ಕೋಸ್ಕರ ಅದು ಭಾಳ ದೊಡ್ಡ ಸುದ್ದಿ ಆಗಿದೆ. ಆದರೂ ಕೂಡ ಅದು ಯಾವುದೋ ಒಂದು ಕಂಪನಿದು, ಅದನ್ನು ನಾವು ಪರೀಕ್ಷೆ ಮಾಡಿಸ್ತಾ ಇದ್ದೀವಿ. ನಂತರ ವರದಿಯನ್ನು ಕೊಡ್ತೀವಿ. ಆದರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ, ತಗೊಳ್ಳೋರೆಲ್ಲ ತಗೊಳ್ತಾ ಇರ್ಬೋದು, ಏನು ಆತಂಕಕ್ಕೆ ಒಳಗಾಗಬೇಡಿ. ನೋಡಪ್ಪ, ಇದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ. ಮತ್ತೆ ನಾವೆಲ್ಲ ಪದೇ ಅದ್ರ ಉತ್ತರ ಕೊಡೋದ್ರ ಅರ್ಥ ಏನಿಲ್ಲ. ನಮ್ಮ ನಾಯಕರು ಸಿದ್ದರಾಮಯ್ಯ ಏನ್ ಹೇಳಿದ್ರೆ ಅದೇ ನಮ್ದು ಕೂಡ ಅಷ್ಟೇ. ನೋಡಿ, ಈ ತರ ಹೆಸರನ್ನ ಯಾಕೆ ಬದಲಾಯಿಸಬೇಕು? ಇಂಥ ದೊಡ್ಡ ಒಂದು ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಹೆಸರಲ್ಲಿ ಏನು ಈ ಬೃಹತ್ ಯೋಜನೆ ಇತ್ತು, ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಸರು ಮಾಡಿತ್ತು ಈ ಯೋಜನೆ, ನರೇಗಾ ಯೋಜನೆ. ಲಕ್ಷಾಂತರ ಬಡ ಜನರಿಗೆ ಅನುಕೂಲ ಆಯಿತು, ಬಡತನದ ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ಕಾರ್ಮಿಕ ವರ್ಗಕ್ಕೆ ಅವರಿಗೆ ಸಿಗುವಂತ ವೇತನ ಕೂಡ ಇದರಿಂದನೇ ಹೆಚ್ಚಾಯಿತು. ಆಯ್ತಾ? ಇದು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ. ಇದನ್ನ ಒಂದು ಹೆಸರನ್ನ ಅಂದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಯಾಕೆ ತೆಗಿತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಎಲ್ಲೊಂದ್ ಕಡೆ BJP RSS ಯಾವಾಗಲೂ ಕೂಡ ಇತಿಹಾಸ ನೋಡಿದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಮಾನ ಇರಲಿಲ್ಲ. ಆದ್ರೆ ಸುಮ್ಮನೆ ಎಲ್ರಿಗೂ ಮುಂದೆ ಹೇಳಕ್ಕಾಗಲ್ಲ ಅಂತ ಹೇಳಿ ತೋರುವಿಕೆಗೋಸ್ಕರ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾರೆ ಹೊರತು ನಿಜವಾಗ್ಲೂ ಅವ್ರಿಗೆ ಅಭಿಮಾನ ಇಲ್ಲ. ಎರಡನೇದು, ಈ ಯೋಜನೆ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಒಂದು ಯೋಜನೆ ಆಗಿತ್ತು. ಈಗ 60-40 ಅಂತ ಮಾಡಿ ಇದು ರಾಜ್ಯ ಸರ್ಕಾರಗಳು ಮೊದಲೇ ಆರ್ಥಿಕ ಎಲ್ಲ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ ಇರ್ತದೆ. ಸೊ ಈ ಯೋಜನೆ ಅನುಷ್ಠಾನ ಆಗೋದ್ರಲ್ಲೂ ಕೂಡ ಸಂಪೂರ್ಣ ವಿಫಲ ಆಗೋಗ್ತದೆ. ಇದು ನಿಷ್ಕ್ರಿಯ ಮಾಡ್ತಾ ಇದ್ದಾರೆ. ಅತ್ಯಂತ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇದು ಅವರು ಮರುಚಿಂತನೆ ಮಾಡಬೇಕು. ಇದ್ರ ಬಗ್ಗೆ ದೊಡ್ಡ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಡಾಕ್ಟರ್ಗಳು MBBS ಡಾಕ್ಟರ್ಗಳೆಲ್ಲ ಕೊಟ್ಟಿದ್ದೀವಿ. ಈಗ ಸುಮಾರು 1500 MBBS ಡಾಕ್ಟರ್ಗಳನ್ನ ನಾವು ಮೊನ್ನೆ ತಾನೇ ಎಲ್ಲ ಅಪಾಯಿಂಟ್ ಮಾಡಿದೀವಿ. ಬಹುತೇಕ 90% ಇವತ್ತು MBBS ಡಾಕ್ಟರ್ಸ್ ಕೊರತೆ ಏನಿಲ್ಲ. ಬೇರೆದೆಲ್ಲ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದು ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ. ಅದನ್ನು ಕೂಡ ಮಾಡ್ತಾ ಇದೀವಿ. ಈ PG ಡಾಕ್ಟರ್ಸ್ ಕೂಡ ನಮಗೆ ಕೋರ್ಟ್ ಅಲ್ಲಿ ಒಂದು ಆದೇಶ ಇರೋದ್ರಿಂದ ಸ್ವಲ್ಪ ತಡೆ ಆಗಿದೆ. ಸೊ ಅದು ಕೋರ್ಟ್ ಆದೇಶ ಅದಾಗ್ಬಿಟ್ರೆ ನಮ್ಗೆ ಸುಮಾರು PG ಡಾಕ್ಟರ್ಸ್ ಕೂಡ ಸಿಕ್ಕೊಡ್ತಾರೆ. ಸೊ ಅದರಿಂದ ಅದನ್ನ ನೀಗಿಸುವಂತ ಕೆಲಸ ಮಾಡ್ತಾರೆ. ತುಂಬಾ ಮರೀಚಿಕೆಯಾಗಿತ್ತು, ತುಂಬಾ ಅನಿವಾರ್ಯವಾಗಿತ್ತು. ಒಂದು 100 ಹಾಸಿಗೆಗಳ ಒಂದು ರೀತಿ ಆಸ್ಪತ್ರೆ ಇವತ್ತು ಶಾಸಕರ ವಿಶೇಷ ಪ್ರಯತ್ನದಿಂದ ಇದಾಗಿದೆ. ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು. ಸರ್ ನಮಸ್ತೆ. ವಿಶೇಷವಾಗಿ ಕಳೆದ ಬಾರಿ ಒಂದು ಆಸ್ಪತ್ರೆಗೋಸ್ಕರ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ ಮತ್ತೆ ಶಾಸಕರಾದ್ರೆ ಈಗ ವಿಶೇಷ ಪ್ರಯತ್ನ ಮಾಡಿ 100 ಹಾಸಿಗೆಗಳ ಬೆಡ್ ಇದಾಗಿದೆ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೆಮ್ಮೆ. ಡೆಫಿನೆಟ್ಲಿ. ಯಾಕಂದ್ರೆ ಕಿತ್ತೂರು ನಮ್ಮ ಕ್ಷೇತ್ರದ ಜನ, ಕಿತ್ತೂರು ತಾಲೂಕಿನ ಜನ ಇದು ಈ ಆಸ್ಪತ್ರೆ ಇದು ಪಟ್ಟಣದಲ್ಲಿ ಆಗಬೇಕನ್ನುವಂತ ಒಂದು ಒಳ್ಳೆ ಉದ್ದೇಶಕ್ಕೆ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ನಾನು ಕೂಡ ಒಬ್ಬ ಹೋರಾಟಗಾರನಾಗಿ ಭಾಗಿಯಾಗಿದ್ದೆ ಅವತ್ತಿನ ದಿವಸ, ಸುಮಾರು 3 ವರ್ಷಗಳ ಹಿಂದೆ. ತದನಂತರ ಸರ್ಕಾರ ಬದಲಾಯಿತು, ಶಾಸಕರು ಬದಲಾದ ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಇತ್ತು. ಯಾಕಂದ್ರೆ ನಾನಾ ಹೋರಾಟದಲ್ಲಿ ಇದ್ದಂಥವನು ಈ ಪಟ್ಟಣದಲ್ಲಿ ಆಸ್ಪತ್ರೆಯನ್ನು ತೆರೆದಿದ್ರೆ ಜನರಿಗೆ ಒಂದು ಮನೆ ಮಾತಾಡುವಂಥ ಪ್ರಸಂಗ ನಿರ್ಮಾಣ ಆಗ್ತಿತ್ತು. ಶಾಸಕನಾಗಿ ಒಂದು 2-3 ತಿಂಗಳಿಂದ ಬೆನ್ನ ಹೆಚ್ಚಿದಂಥವ್ರು ಈ ಪ್ರಪೋಸಲ್ಕ್ಕೆ. ಡೆಫಿನೆಟ್ ಆಗಿ ದಿನೇಶ್ ಗುಂಡೂರಾವ್ ಸಾಹೇಬ್ರು ಕಂದು ಆ ಸ್ಪಾಟಿಗೆ ವಿಸಿಟ್ ಮಾಡಿಸಿದ್ವಿ. ಅವ್ರಿಗೂ ಮನಗೊಂಡು ಇದು ಸೂಕ್ತವಲ್ಲ ಈ ಜಾಗ ಹಾಸ್ಪಿಟಲ್ ಮಾಡಕ್ಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸೈಟ್ ಎಲ್ಲರಿಗೂ ಅನುಕೂಲ ಆಗುವಂಥದ್ದು.
ಆ ಸೈಟಿನ ಹುಡುಕಿ ತೊಗೊಂಬರ್ರಿ, ಅಲ್ಲಿ ಹಾಸ್ಪಿಟಲ್ ಅಲ್ಲೇ ಕಟ್ಟಲು ನಿರ್ಮಾಣ ಮಾಡಿದ್ರು. ಮೊದಲಿದ್ದಂಥ ಒಂದು 50 ಹಾಸ್ಪಿಟಲ್ 50 ಬೆಡ್ ಇತ್ತು, ಸುಮಾರು 15 ಕೋಟಿಗೆ ಇರ್ತಾರೆ. ಆಲ್ರೆಡಿ ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಆ 3 ಕೋಟಿ ರೂಪಾಯಿ ಭರಪಾಯ ಮಾಡಿ ಮತ್ತೆ 33 ಕೋಟಿ ರೂಪಾಯಿಗೆ 100 ಹಾಸಿಗೆ ಆಸ್ಪತ್ರೆಯನ್ನು ಇವತ್ತು ಕಿತ್ತೂರಿಗೆ ಕೊಟ್ಟಿದ್ದಾರೆ. ಅದರ ಭೂಮಿ ಪೂಜೆ ಕೂಡ ಈಗ ಮಾನ್ಯ ಸಚಿವರು ಮಾಡಿ ಹೋಗಿದ್ದಾರೆ. ಈಗ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ಇದಾಗಿತ್ತು ಸರ್. ಈ ಬಾರಿ ಎಲ್ಲಾ ಶಾಸಕರು ಒಂದ್ ರೀತಿ ಎಲ್ಲ ಒಂದ್ ಕಡೆ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಿದ್ದಾರೆ. ಒಳ್ಳೆ ಚರ್ಚೆಯಾಗಿ ಉಳಿಯಿತು ಅಥವಾ ಏನಾದ್ರು ಅನುಷ್ಠಾನಕ್ಕೆ ಬರುತ್ತಾ ಸರ್? ನೋಡ್ರಿ, ಏನಾಗುತ್ತೆ ಅಂದ್ರೆ ಚರ್ಚೆ ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಭಾವನೆ ತೋರಿಸ್ತಾರೆ ಅನ್ನೋದು ಎಲ್ಲ ಶಾಸಕರ ಅಭಿಪ್ರಾಯ. ಡೆಫಿನೆಟ್ಲಿ ಕಂಪೇರ್ ಮಾಡ್ತಿರ್ತೇವೆ ನಾವು ಸೌದವ್ರಿಗೆ ಕಂಪೇರ್ ಮಾಡ್ತಿರ್ತೇವೆ. ನಮಗೂ ಸ್ವಲ್ಪ ಏನಾಗ್ತದಂತಂದ್ರೆ ಕಂಪೇರ್ ಮಾಡಿದಾಗ ಸ್ವಲ್ಪ ಅನುದಾನ ಆಯಿತು, ಮೊದಲಿಂದ ಭಾಳ ವರ್ಷಗಳಿಂದ ಸ್ವಲ್ಪ ವಂಚಿತ ಆಗಿದೆ. ಡೆಫಿನೆಟ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕನ್ನುವಂಥದ್ದನ್ನ ಒಂದು ಉದ್ದೇಶ ಇಟ್ಕೊಂಡು ಚರ್ಚೆ ನಡೀತಾ ಇದ್ದಾವೆ. ಈಗ ಇನ್ನೊಂದು ಸುವರ್ಣ ಅಧಿವೇಶನ ನಡೀತಾ ಇದೆ, ಇಂಥ ಸಲ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಇದಾಗ್ತದೆ ಸರ್. ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ರು, ಮತ್ತೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಈ ಡಿ ಕೆ ಶಿ ಅವ್ರು ನಡೆಸಿರ್ತಕ್ಕಂಥ ಡಿನ್ನರ್ ತಾವು ಭಾಗಿಯಾಗಿದ್ರು ಸರ್? ಎಲ್ಲರ ನಿನ್ನೆ ದಿನೇಶ್ ಅವ್ರಿಗೆ ಎಲ್ಲರೂ ಹಂಗೇನಿಲ್ಲ, ಪರ್ಟಿಕ್ಯುಲರ್ಲಿ ಯಾರು ಡಿ ಕೆ ಶಿವಕುಮಾರ್ ಅಥವಾ ಅದು ಬಹಳಷ್ಟು ಮಂದಿ ಸಚಿವರು ಉತ್ತರ ಕರ್ನಾಟಕಕ್ಕೆ ಬಂದಾಗ ಅವ್ರು ಒಂದೇನು ಎಲ್ಲರೂ ಆ ಕಡೆ ಸೌತ್ ಅವ್ರು ಇರ್ತಾರೆ, ಅವ್ರಿಗೊಂದು ಏನೋ ಅವಧಾನ ಕೊಡೋಣ ಅಂತ ಕೊಡ್ತಿರ್ತಾರೆ. ತಾವು ಏನಾದ್ರು ಭಾಗಿಯಾಗಿದ್ರ? ಎಲ್ಲ ಕಡೆ ಯಾಕನ್ನ ಕರೆದ್ರೆ ಹೋಗ್ಬೇಕಾಗತ್ತೆ, ಹೌದಿಲ್ಲ? ಮತ್ತೆ ಅದೇನು ಪ್ರಶ್ನೆ ಇಲ್ಲ. CM ಅವ್ರು ಕರೆದ್ರು ಉಂಟು, DC ಅವ್ರು ಕರೆದ್ರು ಉಂಟು. ಓವರ್ ಆಲ್ ಆಗಿ ನಮ್ಮ ಉಸ್ತುವಾರಿ ಹತ್ತಿರ್ತಾನೆ. ಅಧಿವೇಶನ ಮುಗಿದ ತಕ್ಷಣ ಎಲ್ಲೋ ಡೆಲ್ಲಿ ಯಾತ್ರೆ ಮಾಡ್ತಾವ್ರೆ ಸರ್ ಎಲ್ಲರೂ ಹೈಕಮಾಂಡ್ ಅದೇನಿಲ್ಲ, ಹೈಕಮಾಂಡ್ ಅವ್ರ ಡಿಸಿಷನ್ ತಗೋತಾರೆ. ಡೆಫಿನೆಟ್ ಆಗಿ ನಾವು ಹೇಳಿದ್ರೆ ಅದೇನು ದೊಡ್ಡ ಪರಿಣಾಮಕಾರಿ ಅಲ್ಲ. ಇನ್ನೊಬ್ಬರು ಬಂದು ಇನ್ನೊಂದು ಮಾಡಿದಾಗಲ್ಲ. ನಮ್ದಾದಂತ ಪಾರ್ಟಿದ ಒಂದು ಹೈಕಮಾಂಡ್ ಐತಿ, ಅವ್ರು ಡೆಫಿನೆಟ್ ಆಗಿ ಡಿಸಿಷನ್ ಏನ್ ತಗೋತಾರೆ ಎಲ್ಲರೂ ಮಾಡ್ಬೇಕು. ಸಿದ್ದರಾಮಯ್ಯ ಸರ್ 5 ವರ್ಷ ಪೂರೈಸ್ತಾರೆ ಅಂತ ನಂಬಿಕೆ ಇದೆ ಸರ್? ಅವ್ರು ಪೂರೈಸ್ತಾರೋ ಏನು ಮುಂದುವರಿತಾರೋ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್. ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧ. ಈಗ ಬೈಲಹೊಂಗಲ ತಾಲೂಕು ಆಗ್ಬೇಕು ಅಂತ ಇದ್ ಮಾಡಿದ್ರೆ ಸರ್, ಒಂದು ಸುದ್ದಿ ಇದೆ ಸರ್. ಬೈಲಹೊಂಗಲಕ್ಕಿಂತ ಸಾಕಷ್ಟು ಐತಿಹಾಸಿಕವಾಗಿರ್ತಕ್ಕಂಥದ್ದು ಕಿತ್ತೂರು ಹೆಸರಿದೆ ಸರ್. ಬೈಲಹೊಂಗಲ ತಾಲೂಕ ಸರ್, ಬೈಲಹೊಂಗಲ ಜಿಲ್ಲೆ ಆಗ್ಲಿ ಸರ್, ಬೈಲಹೊಂಗಲ ಜಿಲ್ಲೆ ಆಗ್ಲಿ, ಬಟ್ ಕಿತ್ತೂರು ಹೆಸರು ಇಡ್ಲಿ ಅಂತ ಹೇಳ್ಬಿಟ್ಟು ಒತ್ತಾಯ ಇದೆ ಸರ್. ಅದ್ ಮೊದಲು ಮಾಡಿ ಆಮೇಲೆ ಕೈ ಎತ್ತೋದು. ಈಗ ಏನಾಕೈತಿ, ಬಹುತೇಕ ಹಿಸ್ಟ್ರಿ ಸ್ವಲ್ಪ ಹೋಗು. ಇವೇರಿನ ಸಂಪ್ರದಾಯ ತಾಲೂಕು ಬ್ರಿಟಿಷ್ ಇದ್ದಾಗ ಸಂಪ್ರದಾಯ ತಾಲೂಕಿನಾಗ ಇದ್ದು, ಆಮೇಲೆ ಬೈಲಹೊಂಗಲ್ ಹೋತ, ಆಮೇಲೆ ಕಿತ್ತೂರು ಹೀಗಾಗೈತಿ. ಆ ಸಂಪ್ರದಾಯದವ್ರು ಮೊದಲು ನಮ್ಮನ್ನ ಮಾಡ್ರಿ ಅಂತ ಕುಂತಾರ. ಬಟ್ ಸಂಪ್ರದಾಯ ಯಾಕೆ ಬಿಟ್ಟು ಹೋಯ್ತು, ಕಿತ್ತೂರು ಯಾಕೆ ಆಯ್ತು ಅಂತ ಅನ್ನೋದು ಇತಿಹಾಸ ನೋಡ್ಕೋಬೇಕಾಗ್ತದೆ. ಇದಕ್ಕಾದಂಥದ್ದು ಒಂದು ಐತಿಹಾಸಿಕ ನೆಲದ ಇದೈತಿ. ಅದಕ್ಕೆ ಚೆನ್ನಮ್ಮನ ಕಿತ್ತೂರು ಇನ್ನೂ ಡೆವಲಪ್ ಮಾಡೋಣ. ತಾಲೂಕು ಮಾಡಿ ಎಲ್ಲ ಆಫೀಸಸ್ ತಂದು ಫುಲ್ ಫ್ಲೆಜ್ ಆದ್ಮೇಲೆ ಮತ್ತೆ ಮುಂದಿನ ಕೊಡೋದು. ಕೊನೆಯ ಪ್ರಶ್ನೆ ಸರ್, ಈಗ ಕಿತ್ತೂರಿಗೆ ಸಾಕಷ್ಟು ತಾಲೂಕುಗಳು ಇದಾಗಬೇಕು, ಏನಾದ್ರು ಈ ಸಲ ಬರ್ಬೋದು ಸರ್? ಡೆಫಿನೆಟ್ಲಿ ಈಗ ಸರ್ವೆ ಶಿಫ್ಟ್ ಆಗುತ್ತೆ. ಆಮೇಲೆ ನಮ್ದು ಆಸ್ ಇಟ್ ಈಸ್ ನಮಗೆ 2-3 ಡಿಪಾರ್ಟ್ಮೆಂಟ್ ಬೇಕಾಗಿದಾವೆ. ಜೆಡ್ಪಿ ಇಂಜಿನಿಯರಿಂಗ್ ಬರ್ಬೇಕಂದ್ರೆ ಫಿಸಿಬಿಲಿಟಿ ಬರ್ದಕ್ಕೆ ಬಿಟ್ಟಿದ್ದಾವೆ. ಅಂದ್ರೆ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ. ಅದನ್ನ ಬಿಟ್ರೆ ಯಾವ್ದು ಈಗ ನಿನ್ನಂತೆ ಸ್ಟಾರ್ಟ್ ಮಾಡಿದೆವು. ಯಾವುದು ನಮ್ಮ ಸಿಟಿ ಸರ್ವೆ ಹೋಗ್ತವೆ. ಬಿಟ್ರೆ ಇನ್ನೊಂದು 2 ಡಿಪಾರ್ಟ್ಮೆಂಟ್ ಅದಾವ. ಟ್ರೆಜರಿ ಕೂಡ ಅದು ಒಂದು ಸ್ಟ್ರಾಂಗ್ ರೂಮ್ ಬೇಕಾಗೈತಿ. ಡೆಫಿನೆಟ್ಲಿ ಈಗ ಮುಗಿದ ತಕ್ಷಣ ಕೊಡ್ತೇನೆ ಅಂತ 3 ಕೋಟಿ ಏನ್ ಮಾಡ್ತೀವಿ ಸರ್? ಈಗ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ಅದು ಏನಕ್ಕೆ ಉಪಯೋಗ? 3 ಕೋಟಿ ಸರಿ ಬರೀ ಟೋಕ ಇತ್ತ ಸ್ಟ್ರಕ್ಚರ್. ಅದಕ್ಕೆ ಡಾರ್ಮೆಟ್ರಿ ಫರ್ನಿಚರ್ ಬೇಕು, ಸೌಂಡ್ ಸಿಸ್ಟಮ್ ಬೇಕು, ಚೇರ್ಸ್ ಬೇಕು, ಆಮೇಲೆ ಮುಂದೆ ಪೇವರ್ಸ್ ಬೇಕು, ದೊಡ್ಡ ಡ್ರೈನ್ ಆಗ್ಬೇಕು, ಕಂಪೌಂಡ್ ಆಗ್ಬೇಕು. ಇದಕ್ಕೆ ದುಡ್ಡು ಈಗ ಅದನ್ನ ಬೇರೆದಕ್ಕೆ ಬಹುಪಯೋಗಿ ಉಪಯೋಗಿಸ್ತಾರೆ. ಹಾಸ್ಪಿಟಲ್ ಅಲ್ಲ 3 ಕೋಟಿ ಅದು ಅಂದ್ರೆ ನೀವು ಹಾಸ್ಪಿಟಲ್ ಇದಾಗಿತ್ತಲ್ಲ ಅಲ್ಲಿದು. ಅಲ್ಲಿದು ಈಗ ಸ್ಟಿಲ್ ಅಂಡರ್ ಲಿಟಿಗೇಷನ್ ಅದು. ಅದಾದ ನಂತರ ವಿ ಆರ್ ಪ್ಲಾನಿಂಗ್ ಫಾರ್ ಸಮಾಜ ಕಲ್ಯಾಣದ ಯಾವ್ದಾದ್ರು ಹಾಸ್ಟೆಲ್ಕೋ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅದನ್ನ ಇನ್ನಷ್ಟು ದುಡ್ಡು ತಂದು ನಾನು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ. ಮನೆ ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಪೂಜ್ಯ ಶ್ರೀಗಳು ಆದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ, ನಿಚ್ಚನಕಿ ಸ್ವಾಮೀಜಿ ಹಾಗೂ ವಾಯುವ್ಯ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷ ಸುನೀಲ್ ಹಮ್ಮನ್ನವರ್, ಆರೋಗ್ಯ ಇಲಾಖೆ ವಿಭಾಗೀಯ ನಿರ್ದೇಶಕರು ಆದ
ಶಿಲ್ಪಾ ದೊಡ್ಮನೆ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.